ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಕೂಡ ಸಿಹಿ ಸುದ್ದಿ. ಇವತ್ತು ಕರ್ನಾಟಕ ಸೆಟ್ 2025 ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಒಂದು KSET 2025 ಎಕ್ಸಾಮಿನೇಷನ್ಗಾಗಿ ವೇಟ್ ಮಾಡ್ತಾ ಇದ್ರಿ, ಸೊ ಎಲ್ಲರೂ ಕೂಡ ಇವಾಗ ಅಪ್ಲಿಕೇಶನ್ ಹಾಕ್ಬೋದು. ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಕರ್ನಾಟಕ ಸೆಟ್ 2025ಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಡೇಟ್ ಆಗಿರ್ಬೋದು, ಎಕ್ಸಾಮಿನೇಷನ್ ಪೇಮೆಂಟ್ ಆಗಿರ್ಬೋದು, ಹಾಲ್ ಟಿಕೆಟ್ ಆಗಿರ್ಬೋದು, ಎಕ್ಸಾಮ್ ಡೇಟ್ ಆಗಿರ್ಬೋದು, ಎಕ್ಸಾಮಿನೇಷನ್ ಪ್ಯಾಟರ್ನ್ ಆಗಿರ್ಬೋದು, ಸೊ ಎಲ್ಲದ್ರ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಡಿಸ್ಕಷನ್ಗೆ ಹೋಗುವುದಕ್ಕಿಂತ ಮೊದಲು ಯಾರೆಲ್ಲ ವಿದ್ಯಾರ್ಥಿಗಳು KSET 2025ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ, ಸೊ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ 1ಗೆ ಕೋರ್ಸ್ ಅನ್ನು ಆರಂಭ ಮಾಡಿದ್ದೀವಿ. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಪೇಪರ್ 1 ಪೇಪರ್ 2 ಅಂತ ಎರಡು ಪತ್ರಿಕೆಗಳಿರ್ತವೆ. ಎಕ್ಸಾಮಿನೇಷನ್ ಪ್ಯಾಟರ್ನ್ ಅಲ್ಲಿ ಯಾವುದೇ ರೀತಿ ಈ ಸಾರಿ ಬದಲಾವಣೆ ಇಲ್ಲ. ಸೊ ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಿರುತ್ತೆ, ನಿಮ್ಮ ಪೇಪರ್ 2 ನಿಮ್ಮ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರುತ್ತೆ. ಸೊ ಪೇಪರ್ 1ಗಾಗಿ ನಾವು ಥಿಯರಿ ಲೆಕ್ಚರ್ಸ್ ಅನ್ನ ನೀಡ್ತಾ ಇದ್ದೀವಿ, MCQ ಲೆಕ್ಚರ್ಸ್ಗಳನ್ನ ಕೊಡ್ತಾ ಇದ್ದೀವಿ, ಎಂಟೈರ್ ಸಿಲೆಬಸ್ ಮೇಲೆ 50 ಮಾಕ್ ಟೆಸ್ಟ್ಗಳನ್ನ ನೀಡ್ತಾ ಇದ್ದೀವಿ, ನೋಟ್ಸ್ ಅನ್ನ ಕೊಡ್ತಾ ಇದ್ದೀವಿ, 5000+ MCQ PDF ಅನ್ನ ನೀಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ಆರಂಭವಾಗ್ತಾ ಇದೆ. ಸೊ ಇದ್ರ ಜೊತೆಗೆ ನಾವು ಈ ಒಂದು ಸೆಪ್ಟೆಂಬರ್ 1ರಿಂದ ಯೂಟ್ಯೂಬ್ ಲೈವ್ ಕ್ಲಾಸಸ್ ಅನ್ನ ಕೂಡ ಆರಂಭ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ಅನ್ನ ನೀವು ಜಾಯಿನ್ ಆಗಿದ್ದೆ ಆದಲ್ಲಿ ಪೇಪರ್ 1 ನಲ್ಲಿ 35ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನ ಕರೆಕ್ಟ್ ಮಾಡ್ತೀರಾ, 70ಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡಿತೀರಾ. ಇದರಿಂದ ನೀವು KSET ಅನ್ನ ಸರಳವಾಗಿ ಕ್ವಾಲಿಫೈ ಕೂಡ ಆಗ್ಬೋದು. ಸೊ ಜಾಯಿನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯಿನ್ ಆಗ್ಬೋದು, ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ನಲ್ಲಿ KSET ಪೇಪರ್ 1 ಅಂತ ಸರ್ಚ್ ಮಾಡಿದ್ದೆ ಅದಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ. ಸೊ ನಂತರ ಈ ಒಂದು ಆ್ಯಪ್ನಿಂದಾನೇ ನೀವು ಜಾಯಿನ್ ಆಗ್ಬೋದು. ಅದೇ ರೀತಿ ಪೇಪರ್ 2ಗಾಗಿ ನೋಟ್ಸ್ ಆ್ಯಂಡ್ MCQ ಸೆಟ್ ಅನ್ನು ಕೂಡ ಕೊಡ್ತಾ ಇದ್ದೀವಿ ಈ ಕೆಳಗೆ ಕೊಟ್ಟಿರುವ ಎಲ್ಲ ವಿಷಯಗಳ ಮೇಲೆ. ಸೊ ಜಾಯಿನ್ ಆಗಲು ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ನೀವು ಜಾಯಿನ್ ಆಗ್ಬೋದು. ಸೊ 1/9/25ರಿಂದ ಹೊಸ ಬ್ಯಾಚ್ ಅನ್ನ ಕೂಡ ಆರಂಭ ಮಾಡ್ತಾ ಇದೀವಿ. ಎಲ್ಲರೂ ಕೂಡ ಜಾಯಿನ್ ಆಗಿ ಇದರ ಒಂದು ಲಾಭವನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ, ಹೆಚ್ಚಿನ ಒಂದು ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಮಾಡಿದ್ದೀವಿ, ಜಾಯಿನ್ ಆಗಿ. ಸೊ ಹಾಗಾದ್ರೆ ಈ ಒಂದು KSET 2025 ನೋಟಿಫಿಕೇಶನ್ ಅನ್ನ ನಾವು ನೋಡೋಣ. ಸೊ ಇವತ್ತೇ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಪ್ರಿಪೇರ್ ಅನ್ನ ಮಾಡ್ತಾ ಇದ್ದೀರಾ, ಸೊ ಇಲ್ಲಿ ಇನ್ನೂ ನಿಮ್ಮ ಪ್ರಿಪರೇಷನ್ ಲೆವೆಲ್ ಅನ್ನ ನೀವು ಹೆಚ್ಚಿಸಬೇಕಾಗ್ತಾ ಇದೆ. ಸೊ ಹಾಗಾದ್ರೆ ಈ ಒಂದು KSET 2025 ನೋಟಿಫಿಕೇಶನ್ ಬಂದಂತೆ ಇವತ್ತೇ ರಿಲೀಸ್ ಆಗಿದೆ, ಅಂದ್ರೆ 22/8/2025 ರಂದು. ಸೊ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2025. ಸೊ ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ ED57 TEC 2025 ದಿನಾಂಕ 19/5/2025 ಹಾಗೂ UGC ನೆಟ್ ಬ್ಯೂರೋ ನವದೆಹಲಿರವರ ಪತ್ರ ಸಂಖ್ಯೆ. ಸೊ ಈ ಒಂದು ನಿರ್ದೇಶನದ ಪ್ರಕಾರ KSET ಎಕ್ಸಾಮಿನೇಷನ್ ಅನ್ನು ಅವರು ಯಾವತ್ತು ನಡೆಸ್ತಾ ಇದ್ದಾರೆ ಅಂತಂದ್ರೆ 2/11/2025 ಅಂದ್ರೆ 2/11/2025 ನವೆಂಬರ್ 2ರಂದು ಈ ಒಂದು KSET ಎಕ್ಸಾಮಿನೇಷನ್ ನಡೆಸಲಾಗ್ತಾ ಇದೆ. ಸೊ ಅದರ ವೇಳಾಪಟ್ಟಿ ಕೆಳಗೆ ಕೊಟ್ಟಿದ್ದಾರೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಪ್ರಾರಂಭ 28/8/2025ರಿಂದ ನೀವು ಆನ್ಲೈನ್ ಅಪ್ಲಿಕೇಶನ್ ಅನ್ನ ಸ್ಟಾರ್ಟ್ ಮಾಡಬಹುದು. ಸೊ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು 18/9/2025. ನಂತರ ಈ ಒಂದು ಆನ್ಲೈನ್ ಮೂಲಕ ಶುಲ್ಕವನ್ನ ಪಾವತಿಸಲು ಕೊನೆಯ ದಿನಾಂಕ 19/9/2025. ಪ್ರವೇಶ ಪತ್ರವನ್ನ 24/10/2025 ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಪರೀಕ್ಷಾ ದಿನಾಂಕ ಬಂದ್ಬಿಟ್ಟು 2/11/2025. ಸೊ ಇದಿಷ್ಟು ಮಾಹಿತಿಯನ್ನ ಎಲ್ಲರೂ ಕೂಡ ನೆನಪಿಟ್ಕೋಬೇಕು. ಸೊ ಇದೇ ತಿಂಗಳ 28ನಿಂದ ನೀವು ಅಪ್ಲಿಕೇಶನ್ ಅನ್ನ ಆರಂಭ ಮಾಡಬಹುದು, 18/9 ತನಕ ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದು. ಸೊ ಅದಾದ ನಂತರ ಎಕ್ಸಾಮಿನೇಷನ್ 2/11/2025ಗೆ ಇರುತ್ತೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸ್ತಾ ಇದ್ದೀರಾ ನೆನಪಿಡಬೇಕು, ನೀವು ಆನ್ಲೈನ್ ಮೂಲಕವೇ ಅರ್ಜಿಯನ್ನ ಸಲ್ಲಿಸಬೇಕು, ಯಾವುದೇ ರೀತಿಯ ಆಫ್ಲೈನ್ ಮೋಡ್ ಇರಲ್ಲ. ಸೊ ನೀವು ಅರ್ಜಿಯನ್ನ ಸಲ್ಲಿಸಲು ಈ ಒಂದು KA ವೆಬ್ಸೈಟ್ KACETOnline.karnataka.gov.in ಅಥವಾ ನೀವು ಗೂಗಲ್ನಲ್ಲಿ KA ಹೋಮ್ ಅಂತ ಟೈಪ್ ಮಾಡಿದರೆ ಸಾಕು, ಅದರ ಒಂದು ವೆಬ್ಸೈಟ್ ನಿಮಗೆ ಸಿಗ್ತಾ ಇದೆ. ಇಲ್ಲಿಂದ ನೀವು ಅಪ್ಲೈ ಅನ್ನ ಮಾಡಬಹುದು. ಸೊ ಅದಾದ ನಂತರ ಇಲ್ಲಿ ಒಂದು ಅರ್ಜಿಯನ್ನ ತುಂಬುವುದಕ್ಕಿಂತ ಮೊದಲು ಸೊ ಯಾವೆಲ್ಲ ವಿಷಯಗಳನ್ನ ವಿದ್ಯಾರ್ಥಿಗಳು ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂತಂದ್ರೆ, ಸೊ ಈ ಒಂದು KSET 2025 ಅನ್ನ 33 ವಿಷಯಗಳಲ್ಲಿ ನಡೆಸಲಾಗ್ತಾ ಇದೆ. ಸೊ ಈ ಒಂದು ಪರೀಕ್ಷೆಯಲ್ಲಿ ಅರ್ಹತೆಯನ್ನ ಪಡೆದ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ಯಾವುದೇ ವಿಶ್ವವಿದ್ಯಾಲಯ ಆಗಿರ್ಬೋದು, ಪ್ರಥಮ ದರ್ಜೆ ಪದವಿ ಕಾಲೇಜ್ ಆಗಿರ್ಬೋದು, ಅಥವಾ ಉನ್ನತ ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಸರ್ಕಾರಿ ಅನುದಾನಿತ ಅಥವಾ ಖಾಸಗಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಹುದ್ದೆಗೆ ನೇಮಕಗೊಳ್ಳಲು ಅರ್ಹರಾಗಿರ್ತಾರೆ. ಸೊ ಅದೇ ರೀತಿಯಾಗಿ ವಿಕಲಚೇತನ ಅಂದ್ರೆ PWD ಕ್ಯಾಂಡಿಡೇಟ್ಸ್, ತೃತೀಯ ಲಿಂಗ, ದೆನ್ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತೆ ಇತರ ಹಿಂದುಳಿದ ವರ್ಗದ ಅಂದ್ರೆ ಪ್ರವರ್ಗ 1 2A 2B
3A 3B ಅಭ್ಯರ್ಥಿಗಳು ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗದವರ ಸೊ ಈ ಒಂದು ಪಟ್ಟಿಯಲ್ಲಿ ಇರುವಂತಿರಬೇಕು. ಸೊ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಅದರ ಪ್ರಕಾರ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡ್ಕೊಂಡಿರ್ಬೇಕು. ಸೊ ಅದೇ ರೀತಿಯಾಗಿ ಅರ್ಹತಾ ನಿಬಂಧನೆಗಳಿಗೆ ಬಂದಾಗ ಸೊ ಈ ಒಂದು ಎಕ್ಸಾಮಿನೇಷನ್ಗೆ ಅಪಿಯರ್ ಆಗಲು ನೀವು ಯಾವುದೇ ಒಂದು ವಿಷಯದಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಪೋಸ್ಟ್ ಗ್ರಾಜುಯೇಷನ್ ಅನ್ನ ಕಂಪ್ಲೀಟ್ ಮಾಡಿರಬೇಕು, ಅಥವಾ ಕಂಟಿನ್ಯೂಸ್ ಆಗಿ ಅಥವಾ ನೀವು ಎನ್ರೋಲ್ ಆಗಿದ್ರು ಕೂಡ ನೀವು ಅಪ್ಲೈ ಅನ್ನ ಮಾಡಬಹುದು. ಸೊ ಅದೇ ರೀತಿಯಾಗಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಶೇಕಡಾ 55% ಅಷ್ಟು ಅಂಕಗಳನ್ನ ಪಡೆದಿರಲೇಬೇಕು. SC ST 2A 2B 3A 3B PWD ಕ್ಯಾಂಡಿಡೇಟ್ಸ್ಗೆ 50% ಅಷ್ಟು ಅಂಕಗಳನ್ನು ನೀವು ಪಡೆದಿರಲೇಬೇಕು. ಸೊ ಇದರ ಜೊತೆಗೆ ಸ್ನಾತಕೋತ್ತರ ಪದವಿಯನ್ನ ಪಡೆದಿರುವ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಗೆ ಅಪ್ಲೈ ಮಾಡಬಹುದು. ಅದ್ರ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ಇವಾಗ MA ನಲ್ಲಿ ಅಥವಾ ಪೋಸ್ಟ್ ಗ್ರಾಜುಯೇಷನ್ ನಲ್ಲಿ ಸ್ಟಡಿ ಮಾಡ್ತಾ ಇದ್ದೀರಾ, ನೀವು ಪ್ರಥಮ ಸೆಮ್, ದ್ವಿತೀಯ ಸೆಮ್, ತೃತೀಯ, ಫೋರ್ತ್ ಸೆಮ್ ನಲ್ಲಿ ಇರ್ಬೋದು, ಆ ವಿದ್ಯಾರ್ಥಿಗಳು ಕೂಡ KCETಗೆ ಅಪ್ಲೈ ಮಾಡಬಹುದು. ಸೊ ಅದೇ ರೀತಿ ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳು, ಸೊ ಯಾರೆಲ್ಲ ಇವಾಗ ಪೋಸ್ಟ್ ಗ್ರಾಜುಯೇಷನ್ ಅನ್ನ ಮಾಡ್ತಾ ಇದ್ದೀರಾ, ಸೊ ನೀವು ಇವಾಗ KCET ಎಕ್ಸಾಮಿನೇಷನ್ ಅನ್ನ ಬರೀಬಹುದು. ಒಂದು ವೇಳೆ ನೀವು ಕ್ಲಿಯರ್ ಮಾಡಿದ್ರೆ ನಿಮಗೆ ಇವಾಗ ಅವರು ಈ ಒಂದು KCET ನ ಸರ್ಟಿಫಿಕೇಟ್ ಅನ್ನ ಕೊಡಲ್ಲ, ಬದಲಾಗಿ ನಿಮ್ಮ ಒಂದು ಈ ಒಂದು ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಆದ ನಂತರ ಸೊ ನೀವು ಈ ಒಂದು 55% ಹೆಚ್ಚಿನ ಅಂಕಗಳನ್ನ ಪಡೆದ್ರೆ ಸೊ ನಿಮಗೆ ಅವಾಗ ನೀವು 2 ವರ್ಷಗಳ ಒಳಗಡೆ ಅವರು ನಿಮಗೆ ಈ ಒಂದು KCET ನ ಸರ್ಟಿಫಿಕೇಟ್ ಅನ್ನ ನೀಡ್ತಾರೆ. ಅಂದ್ರೆ ನೀವು KCET ಅನ್ನ ಕ್ವಾಲಿಫೈ ಆದ್ರೆ 2 ವರ್ಷಗಳ ಒಳಗೆ ನೀವು ಏನ್ ಮಾಡಬೇಕು, ನಿಮ್ಮ ಪೋಸ್ಟ್ ಗ್ರಾಜುಯೇಷನ್ 4th ಸೆಮಿಸ್ಟರ್ ನ ಕ್ಲಿಯರ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಿ ಅರ್ಹತೆ ಈ ಒಂದು ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ಳಬಹುದು. ಸೊ ಅದೇ ರೀತಿಯಾಗಿ ನೀವು ಯಾವ ಒಂದು ವಿಷಯದಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮಾಡಿರ್ತೀರಾ ಅದೇ ವಿಷಯದಲ್ಲಿ ನೀವು KCET ಅನ್ನ ಬರಿಬೇಕಾಗುತ್ತೆ. ಅದೇ ರೀತಿ ನೀವೇನಾದ್ರೂ SC ST ಕ್ಯಾಟಗರಿ 1 2A 2B 3A 3B ನಲ್ಲಿ ಏನಾದರೂ ಅಪ್ಲೈ ಮಾಡ್ತಾ ಇದ್ರೆ ಆಯಾ ಒಂದು ಇಲಾಖೆಗಳಿಂದ ನೀಡುವ ಪ್ರಮಾಣ ಪತ್ರಗಳನ್ನು ನೀವು ರೆಡಿ ಇಟ್ಕೊಳ್ಬೇಕಾಗುತ್ತೆ. ಸೊ ಇದಾದ ನಂತರ ವಯೋಮಿತಿಗೆ ಬಂದಾಗ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ತೆಗೆದುಕೊಳ್ಳಲು ಯಾವುದೇ ರೀತಿಯ ಇಲ್ಲಿ ಗರಿಷ್ಠ ವಯೋಮಿತಿ ಇರುವುದಿಲ್ಲ. ಸೊ ಇದು ನಿಮಗೆ ಗೊತ್ತಿದೆ. ಸೊ ಅದೇ ರೀತಿಯಾಗಿ ಪರೀಕ್ಷಾ ಶುಲ್ಕಕ್ಕೆ ಬಂದಾಗ ಎಕ್ಸಾಮಿನೇಷನ್ ಫೀಗೆ ಬಂದಾಗ 2A 2B 3A 3B ಹಾಗೂ ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ 1000 ರೂಪೀಸ್ ಫೀಸ್ ಇರುತ್ತೆ. ಮತ್ತೆ SC ST PWD ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ, ತೃತೀಯ ಲಿಂಗದ ವಿದ್ಯಾರ್ಥಿಗಳಿಗೆ 700 ರೂಪೀಸ್ ಫೀಸ್ ಇರುತ್ತೆ. ಸೊ ನೀವು ಈ ಒಂದು ಫೀಸ್ ಅನ್ನ ಆನ್ಲೈನ್ ಮೂಲಕವೇ ಸಲ್ಲಿಸಬೇಕು, ಆಫ್ಲೈನ್ ಮೂಲಕ ಇಲ್ಲಿ ಅವಕಾಶ ಇರುವುದಿಲ್ಲ. ಸೊ ಯಾವುದೇ ರೀತಿಯ ಮನಿ ಆರ್ಡರ್, ಡಿಮ್ಯಾಂಡ್ ಡ್ರಾಫ್ಟ್, IPO, ಆಫೀಸ್ ಚಲನ್ ಈ ರೀತಿಯ ಅವಕಾಶ ಇರುವುದಿಲ್ಲ. ಅದೇ ರೀತಿ ಒಮ್ಮೆ ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಕಾರಣಕ್ಕೂ ಕೂಡ ಹಿಂದಿರುಗಿಸಲಾಗುವುದಿಲ್ಲ. ಸೊ ಇವಾಗ ಮೇನ್ ಬಂದ್ಬಿಟ್ಟು ಪರೀಕ್ಷಾ ವಿಧಾನ, ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಂದ್ಬಿಟ್ಟು ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವುದೇ ರೀತಿಯ ಬದಲಾವಣೆ ಇಲ್ಲಿ ಇಲ್ಲ. KCET ನಲ್ಲಿ 2 ಪತ್ರಿಕೆಗಳಿರ್ತವೆ. ಮೊದಲನೇದು ಪೇಪರ್ 1, ಇನ್ನೊಂದು ಪೇಪರ್ 2 ಅಂತ. ಸೊ 2 ಪತ್ರಿಕೆಗಳು ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನೇ ಒಳಗೊಂಡಿರ್ತವೆ. ಸೊ ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳು. ಸೊ ಈ ಒಂದು ಎಕ್ಸಾಮಿನೇಷನ್ 2/11/2025 ನಡೀತಾ ಇದೆ. ಸೊ ಪೇಪರ್ 1 ಬಂದ್ಬಿಟ್ಟು 100 ಅಂಕಗಳಿಗೆ ಇರುತ್ತೆ. ಅಂದ್ರೆ 50 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, ಎಲ್ಲಾ ಪ್ರಶ್ನೆಗಳು ಕೂಡ ಕಡ್ಡಾಯವಾಗಿರ್ತವೆ. ಸೊ ಪೇಪರ್ 2 ಬಂದ್ಬಿಟ್ಟು 200 ಅಂಕಗಳಿಗೆ ನಡೀತಾ ಇದೆ. 100 ಪ್ರಶ್ನೆಗಳನ್ನ ನೀಡಲಾಗಿರ್ತದೆ, ಒಟ್ಟು 200 ಅಂಕಗಳು. ಸೊ ಒಟ್ಟು 3 ಗಂಟೆ ಅವಧಿಯಲ್ಲಿ ನೀಡುತ್ತಾರೆ. ಎಕ್ಸಾಮಿನೇಷನ್ ಟೈಮಿಂಗ್ ಬಂದ್ಬಿಟ್ಟು ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ 1 ಸೊ ಇನ್ನು ಪೇಪರ್ 1 ಬಿಟ್ಟು ಇದು ಬಂದ್ಬಿಟ್ಟು ನಿಮ್ಗೆಲ್ಲ ಗೊತ್ತಿದೆ. ಸೊ ಸಾಮಾನ್ಯ ಪತ್ರಿಕೆ ಅಂತ ಕರಿತೀವಿ, ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಅಂತ ಕರಿತೀವಿ. ಸೊ ಇದರಲ್ಲಿ ನಿಮಗೆ ವಿದ್ಯಾರ್ಥಿಗಳ ಒಂದು ಸಾಮಾನ್ಯ ಜ್ಞಾನ, ಬೋಧನಾ ಸಾಮರ್ಥ್ಯ, ಸಂಶೋಧನೆಯ ಅಭಿರುಚಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ. ಸೊ ಇದರ ಮುಖ್ಯ ಉದ್ದೇಶ ಅಭ್ಯರ್ಥಿಗಳ ಸಾಮಾನ್ಯ ತಿಳುವಳಿಕೆಯನ್ನು ಗ್ರಹಿಸುವ ಮತ್ತೆ ಯೋಚನಾ ಸಾಮರ್ಥ್ಯವನ್ನು ಅಳೆಯಲು ಈ ಒಂದು ಎಕ್ಸಾಮಿನೇಷನ್ ನಡೆಸಲಾಗುತ್ತೆ. ಸೊ ಇಲ್ಲಿ 50 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳು. ಅದೇ ರೀತಿ ವಿಷಯ ಪತ್ರಿಕೆ ಪೇಪರ್ 2 ಬಂದಾಗ ನೀವು ಆಯ್ಕೆ ಮಾಡಿದ ವಿಷಯದ್ದಾಗಿರುತ್ತೆ. ಸೊ ಇದರಲ್ಲಿ 100 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, 200 ಅಂಕಗಳನ್ನ ನಿಗದಿಪಡಿಸಲಾಗಿರುತ್ತೆ. ಸೊ ಇದರ ಜೊತೆಗೆ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಜೊತೆಗೆ ನೀಡುವ ಪೇಪರ್ 1 ಮತ್ತು ಪೇಪರ್ 2 OMR ಹಾಳೆಯಲ್ಲಿ ನಿಗದಿಪಡಿಸಿದ ನಮೂನೆಯಲ್ಲಿ ಉತ್ತರಗಳನ್ನ ಗುರುತಿಸಬೇಕು.
ಸೊ ಇದಿಷ್ಟು ಕೆ-ಸೆಟ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಮಾಹಿತಿಯಾಗಿದೆ. ಸೊ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಅದೇ ರೀತಿ ನಿಮಗೆ ಹೇಳಿದ ಹಾಗೆ 33 ವಿಷಯಗಳಲ್ಲಿ ಈ ಒಂದು ಎಕ್ಸಾಮಿನೇಷನ್ ನಡೆಸಲಾಗುತ್ತೆ. ಸೊ ಈ ಕೆಳಗಡೆ ಎಲ್ಲ 33 ವಿಷಯಗಳನ್ನ ಕೂಡ ಕೊಟ್ಟಿದ್ದಾರೆ, ನೀವು ನೋಡ್ಕೊಳ್ಬೋದು. ಸೊ ಇದ್ರ ಜೊತೆಗೆ ಈ ಒಂದು PDF ಅನ್ನು ನೀವು KA ವೆಬ್ಸೈಟ್ನಿಂದ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಸೊ ಅದರ ಜೊತೆಗೆ ಪರೀಕ್ಷಾ ಕೇಂದ್ರಗಳನ್ನ ಕೂಡ ಕೊಟ್ಟಿದ್ದಾರೆ. ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು, ಮಂಗಳೂರು ಈ ಕೇಂದ್ರಗಳಲ್ಲಿ ಕೆ-ಸೆಟ್ ಎಕ್ಸಾಮಿನೇಷನ್ ಅನ್ನ ನಡೆಸಲಾಗ್ತಾ ಇದೆ. ಸೊ ಇದಿಷ್ಟು ಈ ಕೆ-ಸೆಟ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಮಾಹಿತಿಯಾಗಿದೆ. ಸೊ ಎಲ್ಲರೂ ಕೂಡ ಈ ಒಂದು ಕೆ-ಸೆಟ್ ಎಕ್ಸಾಮಿನೇಷನ್ಗೆ ಅಪ್ಲೈ ಮಾಡಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತಾ ಇದ್ದೀರಾ, ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಇಂದ ಆರಂಭವಾಗಿರುವ ಪೇಪರ್ 1 ಕೋರ್ಸನ್ನು ಜಾಯ್ನ್ ಆಗ್ಬೋದು. ಸೊ ಇದರಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, 50 ಮಾಕ್ ಟೆಸ್ಟ್, ನೋಟ್ಸ್, 5000+ MCQ PDF ಅನ್ನು ಕೂಡ ಕೊಡ್ತಾ ಇದ್ದೀವಿ. ಈ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜ್ನಲ್ಲಿ ಈ ಒಂದು ಕೋರ್ಸ್ ಅವೈಲೇಬಲ್ ಇದೆ. ಕೇವಲ 2100ನಲ್ಲಿ ಸದ್ಯಕ್ಕೆ ಈ ಒಂದು ಕೋರ್ಸನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗಿ. Yes, I wish all the best to all. Thank you.